ಒಬ್ಬರಾದ್ರೂ ಮೋದಿ ನಿಂದ ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡೇ ಇಲ್ಲ. ಯಾಕೆ ದಮ್ಮಿಲ್ವಾ? ಕಪ್ಪಣ ತತ್ತೀವಿ ಅಂತ ಹೇಳಿದ್ರು, ಇದುವರೆಗೂ ಕಾಯ್ದಾ ಇದು ತಂದು ಕೊಡ್ಲೇ ಇಲ್ಲ. ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿವೆ, ಇದಕ್ಕೆ ಏನ್ ಹೇಳ್ತೀರಾ? ನೀವೇನೇ ಚೆಚ್ಚು ಬಡ್ಕೊಂಡ್ರು ಕರ್ನಾಟಕದಲ್ಲಿ 2ರಿಂದ 3 ಗೆಲ್ಬಹುದು ಅವರು. ಮನುಷ್ಯ ಎಷ್ಟು ಒಳ್ಳೇದ್ ಮಾಡಿದ್ರು ಕೂಡ ಕೆಟ್ಟಂತಾರೆ ನಮ್ಮ ವಿರೋಧಿಗಳು. ಮೋದಿ ಅವ್ರು ಇಲ್ಲದೆ ಹೋದ್ರೆ ಬೇರೆ ದೇಶಕ್ಕೆ ನಮ್ಮ ದೇಶನ ಹಡಾಯಿಕಬೇಕಾಗೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಏನ್ ಮಾಡ್ತಿದ್ರಿ ಮತ್ತೆ? ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಆಗ್ತಾ ಇದೆ. ಅದೇ ಆಗತ್ತೆ ಮೇಡಮ್, ಅದೇ ಆಗತ್ತೆ ನೋಡಿ. ಯಾವ ರೀತಿ ಕಠಿಣ ಕ್ರಮ ಕೈಗೊಳ್ಳಬೇಕು ನೋಡಿ ಮೇಡಮ್, ಕಠಿಣ ಕ್ರಮ ತಗೋಬೇಕು ಅಂದ್ರೆ ಫಸ್ಟ್ ಈ ಪಕ್ಷಾಂತರ ಮಾಡ್ತಾರಲ್ಲ ಅವ್ರ ಕೈ ಕಾಲು ಕತ್ತರಿಸಾಕರೆ ಎಲ್ಲ ಸರಿ ಆಗತ್ತೆ. ಪಕ್ಷಾಂತರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ತಪ್ಪು ನೋಡಿ ಮೇಡಮ್, ತಪ್ಪು ಏನ್ ಹೇಳ್ತೀನಿ ಕೇಳಿ. ಏಂತಕ್ಕೆ ಅಂತ ಹೇಳ್ತೀನಿ ಕೇಳಿ. ಪಕ್ಷ ಇದರಿಂದ ನಮ್ಮ ಜನನ ಹಾಳು ಮಾಡ್ತಿದ್ದಾರೆ. ಅಣ್ಣ ತಮ್ಮದಿರಿಗೆ ಜಗಳ ತಂದಿಕ್ತಾ ಇದಾರೆ, ಅಕ್ಕ ತಂಗಿದರಿಗೆ ಜಗಳ ತಂದಿಕ್ತಿದ್ದಾರೆ. ಏನ್ ನೋಡಿ, ಇವ್ರು ಇವತ್ತು ಬಿಜೆಪಿ, ಇವ್ರು ಬಿಜೆಪಿಯಿಂದ ಗೆಲ್ಲಿಸ್ತಾರೆ, ಸಾಯಂಕಾಲಕ್ಕೆ ಹೋಗಿ ಕಾಂಗ್ರೆಸ್ ಸೇರ್ಕೋತಾರೆ. ಇವ್ರು ಏನ್ ಮಾಡ್ಬೇಕು ಮತ್ತೆ? ಇವ್ರು ಏನ್ ಮಾಡ್ಬೇಕು? ಫಸ್ಟು ನಮ್ಮ ಕಾನೂನು ಸುವ್ಯವಸ್ಥೆ ಸರಿಯಾಗಬೇಕು ಅಂದ್ರೆ ಪಕ್ಷ ಪರ್ವ ಅನ್ನೋದೊಂದು ಕಿತ್ತಾಕ್ಬೇಕು. ಯಾರಾಗಲಿ, JDS ಅವರಾಗಲಿ, BJP ಅವರಾಗಲಿ, ಕಾಂಗ್ರೆಸ್ ಅವರಾಗಲಿ, ಪಕ್ಷ ಪರ್ವ ಅನ್ನೋದೊಂದು ಕಿತ್ತು ಬಿಸಾಕ್ಲಿ, ಆಟೋಮೆಟಿಕಾಗಿ ಸರಿಯಾಗತ್ತೆ. ಏನಿವತ್ತು ನೆನ್ನೆ ಅಡ್ಡ ಮಾತನಾಡ ಮಾಡಿದ್ರು SD ಸೋಮಶೇಖರ್ ಅವರು, ನಾಳೆ ಇವತ್ತು ಕಾಂಗ್ರೆಸ್ಗೆ ಸೇರ್ಕೊತಾರೆ. ಮತ್ತೆ ಅವ್ರ ಹಿಂದೆ ಇರೋ ಜನ ಏನಾಗಬೇಕು? ಅವ್ರನ್ನ ಹೋರಾಟ ಮಾಡ್ತಾರವ್ರು ಏನಾಗ್ಬೇಕಂದ್ರೆ ಕಾಂಗ್ರೆಸ್ನ ಅವಾಗ ಏನ್ ಮಾಡ್ತಿರ್ತಾನೆ, ಮಚ್ಚಿಡ್ಕೊಂತಿರ್ತಾನೆ, ಬಾರ ಇವಾಗ ನೋಡೋಣ ಈಚೆಗೆ ಅಂತ. ಈ ಎಲ್ಲಾ ಘಟನೆಗಳು ನೋಡಿದಾಗ ನಿಜಕ್ಕೂ ಕಾರ್ಯಕರ್ತರು ಒಂದಷ್ಟು ಕಲ್ತ್ಕೊಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ದ್ವೇಷ ಬೆಳೆಸ್ಕೊಂಡಿರ್ತಾರೆ. ದ್ವೇಷ ಕಲ್ತ್ಕೋಬೇಕು ಅನ್ನೋದು ಬದಲಾಗಿ ಜನಸಾಮಾನ್ಯರ ಓಟ್ ಹಾಕೋದನ್ನ ನಿಲ್ಸ್ಬಿಟ್ಟು ಇವ್ರನ್ನ ಎಲೆಕ್ಟ್ ಮಾಡಿ ಬಿಟ್ಬಿಡ್ಬೇಕು. ನಿಮ್ಮ ಇಷ್ಟ ಬಂದಾಗ ಓಟ್ ಹಾಕೊಂಡು ಗೆದ್ಕೋರಿ ಅಂತ ಬಿಟ್ಬಿಡ್ಬೇಕು. ಜನಸಾಮಾನ್ಯರಿಗೆ ನಿಮ್ಗೆ ನೋಡಿ, ಒಬ್ಬ ಶಾಸಕನ ಆಯ್ಕೆ ಮಾಡಿ ಕಳ್ಸಿದ್ಮೇಲೆ ಅವನು ಸ್ಥಿರವಾಗಿಲ್ಲ ಅಂದ್ಮೇಲೆ ಮತ್ತೆ ಅವ್ನು ಯಾವ ಶಾಸಕ? ಇವತ್ತು ನಮ್ಮ ಯಾವುದೇ ಕ್ಷೇತ್ರ ತಗೊಳ್ಳಿ ನೀವು, ಯಾವುದೇ ಕ್ಷೇತ್ರದಲ್ಲಿ ನಮಗೆ ಸೀಮಿತವಾದ ಶಾಸಕಪ್ಪ, ಇವ್ರು ನಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ, ಎಲ್ಲ ಥರದಲ್ಲೂ ಪರವಾಗಿಲ್ಲ ಇವ್ರನ್ನ ಅಂತ ಜನ ಎಲ್ಲ ಒಪ್ಪಿನಿ. ಕಾಂಗ್ರೆಸ್ ಅವ್ರು ಹಾಕಿದ್ರು, BJP ಅವ್ರು ಹಾಕಿದ್ರು, JDS ಅವ್ರು ಹಾಕಿದ್ರು, ಅದು ನಮಗೆ ಬೇಡದಿರೋ ವಿಚಾರ. ಹಾಕಿ ಒಬ್ಬ MLA ಅಂತ ಮಾಡಿದ್ಮೇಲೆ ನೀನು 5 ವರ್ಷ ಕಷ್ಟನೋ ಸುಖನೋ ನೀನು ಅವ್ರ ಮನೇಲಿ ಏನು ಮಾಡ್ತೀವೋ ನನಗೆ ಗೊತ್ತಿಲ್ಲ. ನೀನು ಆ ಪಕ್ಷದಲ್ಲಿದ್ದು ನೀನು ಕೆಲಸ ಮಾಡಬೇಕು. ನೀನು ನಿನ್ನ ಸುಖಕ್ಕೋಸ್ಕರ 100 ಕೋಟಿ ಟ್ರಾನ್ಸ್ಫರ್ ಆಯಿತು, 500 ಕೋಟಿ ಟ್ರಾನ್ಸ್ಫರ್ ಆಯಿತು ಅಂತ ನಿನ್ನಷ್ಟು ನಿನ್ನ ಪಕ್ಷ ಪರ್ವ ಮಾಡ್ಕೊಂಡು ಹೊರಟೋಗ್ಬಿಟ್ರೆ ನಿನ್ನ ನಂಬಿರೋ ಜನಗಳ ಗತಿ ಏನು? ಅವ್ರ ಗತಿ ಏನು? ಗತಿ ಏನು? ನೀನು ಆಯ್ತಪ್ಪ, ನೀನು ಯಾವುದೋ ಒಂದು ಕೆಲಸ ಮಾಡ್ಕೊಡಲ್ಲ ಅಂತ ಯಾವ ಮಿನಿಸ್ಟ್ರ್ ಹೇಳಿದ್ರು, ನೀನು ಪಡೆದೆ ಆ ಮಿನಿಸ್ಟ್ರ್ ನನಗೆ ಕೆಲಸ ಮಾಡ್ಕೊಡಲ್ಲ, ನಾನು ಹೋಯ್ತಾ ಇನ್ನು ನೀನು ಹೊರಟೋದೆ. ನಿನ್ನ ನಂಬಿರೋ ಜನಗಳ ಗತಿ ಏನಾಗಬೇಕು? ಏನಾಗುತ್ತೆ ಮತ್ತೆ? ಈಗ ಲೋಕಸಭಾ ಚುನಾವಣೆ ಕೂಡ ಬಿಜೆಪಿ JDS ಮೈತ್ರಿ ಮಾಡ್ಕೊಂಡಿವೆ, ಇದಕ್ಕೆ ಏನ್ ಹೇಳ್ತೀರಾ? ಅಲ್ಲ ಮೇಡಮ್, ಮೈತ್ರಿ ಮಾಡ್ಕೊಂಡಿರೋದು ಅದು ಅವ್ರವ್ರ ವೈಯಕ್ತಿಕ ಅಲ್ಲ. ಇದೇ ಮೈತ್ರಿಯನ್ನ ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಕೂಡ JDS ಮಾಡ್ಕೊಂಡಿತ್ತು. ಅದೇನೆ ಮೇಡಮ್, JDS ಅವ್ರು ಮಾಡ್ಕೊಳ್ತಾ ಇರೋದು ಮೊದಲನೇ ತಪ್ಪು ಅದೇನೆ. ಅದು ಕಾಂಗ್ರೆಸ್ ಅವ್ರಿಗೆ ಏನಾದ್ರೂ ಪ್ಲಸ್ ಪಾಯಿಂಟ್ ಆಗ್ಬಿಡುತ್ತಾ ಈ ಸಲ? ಯಾವುದೇ ಕಾರಣಕ್ಕೂ ಆಗಲ್ಲ. ನೋಡಿ ಮೇಡಮ್, ನೀವೇನೇ ಚೆಚ್ಚು ಬಡ್ಕೊಂಡ್ರು ಕರ್ನಾಟಕದಲ್ಲಿ 2ರಿಂದ 3 ಗೆಲ್ಬಹುದು ಅವರು. ಅಷ್ಟೇ. ಮೈತ್ರಿಗೆ ಎಷ್ಟು ಬರುತ್ತೆ? ಮೈತ್ರಿ ಅಂತ ನಾನು ಹೇಳಲ್ಲ, ಸಕಿಲೇಯರ ಪಕ್ಷ BJP. ಮೈತ್ರಿಯವರು 2-3 ಗೆಲ್ಬಹುದು, ನಾನು ಅದನ್ನು ಹೇಳಬಲ್ಲೆ. 20ರಿಂದ 25 ಸೀಟ್ವರೆಗೂ ಗೆಲ್ತಾರೆ, 24 ಸೀಟ್ವರೆಗೂ ಗೆಲ್ತಾರೆ. MLC ಚುನಾವಣೆ ನಡೀತು, ಜೊತೆಗೆ ನಿನ್ನೆ ರಾಜ್ಯಸಭಾ ಚುನಾವಣೆ ನಡೀತು. ಸೊ ಈ ಸಂದರ್ಭದಲ್ಲಿ ಮೈತ್ರಿ ಎಲ್ಲೂ ವರ್ಕೌಟ್ ಆಗಿಲ್ಲ. ವರ್ಕೌಟ್ ಆಗಿಲ್ಲ ಅನ್ನೋದಕ್ಕಿಂತ ಇಲ್ಲಿ ಏನಾಗಿದೆ ಅಂತ ಅಂದರೆ, ನೋಡಿ ಮೇಡಮ್, ಮನೇಲಿ ಇರೋ 4 ಜನನ ನಾವು ವಿಮರ್ಶೆ ಮಾಡ್ಕೊಳಕ್ಕೆ ಆಯ್ತಾ ಇಲ್ಲ. ಅಣ್ಣಂದೇ ಒಂದು ರೂಟು, ತಮ್ಮಂದೇ ಒಂದು ರೂಟು, ಅಪ್ಪಂದೇ ಒಂದು ರೂಟು. ಇಲ್ಲಿ ಏನು ರಾಜ್ಯಸಭೆ ಎಲೆಕ್ಷನ್ನಲ್ಲಿ ಅವರು ಬೇಕಾಗಿದ್ರೆ ಮೈತ್ರಿ ಅಭ್ಯರ್ಥಿ ಹಾಕಬೇಕಾಗಿರಲಿಲ್ಲ. ಇವ್ರ ಯೋಗ್ಯತೆ ಏನು ಅಂತ ತಿಳ್ಕೊಬೇಕಾಗಿತ್ತು ಅಂತ ಹಾಕಿದ್ರು ಅಷ್ಟೇ. ನಮ್ಮ ಪಕ್ಷದ ಏನಿದೆ ಇದ್ರೊಳಗೆ, ಯಾರು ಹಾಕ್ತಾರೋ ಹಾಕಲ್ವೋ ಅಂತ. ಈಗ JDSಗೆ ಒಂದು ಲೆಸನ್ ಕೂಡ ಆಗುತ್ತಾ ಇದೆ. ಹೌದು, ನಾವು ಅವರು ಸಮುದ್ರವಾಗಿದ್ದೀವಿ ಅಂತ ಅವ್ರು ತೋರಿಸ್ಕೊಂಡಂಗಾಯ್ತು. ನಮ್ಮಲ್ಲಿ ನಮ್ಮ BJPಗೆ ಸ್ವಲ್ಪ ಇದಾಯಿತು. ಏನು ಅಡ್ಡ ಮತದಾನ ಮಾಡಿದ್ದಾರೆ BJP ಅವರು, ಅಡ್ಡ ಮತದಾನ ಮಾಡಿದ್ದು BJP ಅವರು, ಅಲ್ಲಿ ತೋರಿಸ್ಕೊಂಡಂಗಾಯ್ತು. ಅವರು ಇವರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ತೋರಿಸ್ಕೊಂಡಂಗಾಯ್ತು ಅಷ್ಟೇ. ಬೇರೆ ಏನು BJPನೇ ನಮ್ಮ ಕರ್ನಾಟಕದಲ್ಲಿ ಹಾಕಿದ ತಕ್ಷಣಕ್ಕೆ ಮೋದಿ ಅವ್ರನ್ನ ಸೋಲಿಸ್ತೀವಿ ಅನ್ನೋದು ಕನಸಿನ ಮಾತು. ಪ್ರಧಾನಮಂತ್ರಿ ಆಗೋದು ಅವರೇ. ರಾಜಕಾರಣಿಗಳಲ್ಲಿ ಸಿದ್ಧಾಂತ ಇಲ್ಲ. 100 ಸಿದ್ಧಾಂತ ಇಲ್ಲ, 100 ಸಿದ್ಧಾಂತ ಇಲ್ಲ. ಅವ್ರವ್ರ ಅಧಿಕಾರ, ಹೌದು, ಅವ್ರಿಗೆ ಹಣದ್ದು ಅವ್ರು ಮಾಡಿರೋ ದುಡ್ಡು ಉಳಿಸ್ಕೋಬೇಕು. ಅವ್ರು ಎಲ್ಲೂ ಯಾವುದ್ರೊಳಗೂ ಅವ್ರ ಅಂದರ್ ಆಗಬಾರ್ದು. ನಾವು ಸುಭಿಕ್ಷವಾಗಿದ್ರೆ ರಾಜ್ಯ ಸುಭಿಕ್ಷವಾಗದೆ ಅನ್ನೋ ತೀರ್ಮಾನ ಅವರು. ಅಂದ್ರೆ ನೀವ್ ಹೇಳ್ತಾ ಇರೋದು ಲೋಕಸಭಾ ಚುನಾವಣೆ ಅಂತ ಬಂದ್ರೆ ನಮ್ಗೆ ಏನು ಮೋದಿ ಅವರು ಪ್ರಧಾನಿ ಆಗ್ಬೇಕು, ಹಾಗಾಗಿ ಅನಿವಾರ್ಯವಾಗಿ ಕ್ಯಾಂಡಿಡೇಟ್ಗೆ ವೋಟ್ ಹಾಕುವಂತ. ಸತ್ಯ ನೋಡಿ, ನಾನು ಹೇಳೋದೇನು ಅಂದ್ರೆ, ನಮ್ಮ ದೇಶ ಉಳಿಬೇಕು, ನಮ್ಮ ಆರ್ಥಿಕ ಪರಿಸ್ಥಿತಿ ಹಿಂಗೆ ಇರಬೇಕು, ನಾವು ಇರೋದ್ರೊಳಗೆ ನಾವು ಸಬುದ್ರವಾಗಿದ್ದೀವಿ ಅನ್ನೋದಾದರೆ ನಾವು ಸ್ಟೇಟಲ್ಲಿ ಅವ್ರು ಏನೋ ಮಾಡ್ಕೊಳ್ಳೋದು ನನಗೆ ಬೇಡದಿರೋ ವಿಚಾರ. ಸೆಂಟ್ರಲ್ ಮೋದಿಯವರೇ ಇರಬೇಕು. ಮೋದಿಯವ್ರು ಇಲ್ಲದೆ ಹೋದರೆ ಬೇರೆ ದೇಶಕ್ಕೆ ನಮ್ಮ ದೇಶನ ಹಡಾಯಿಕಬೇಕಾಗೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಮೋದಿಯವರೇ ಇರಬೇಕು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಯಾಕೆಂದ್ರೆ ಅವ್ರನ್ನ ನಾವು ಯಾವಾಗಾದರೂ ಅವರು ಪ್ರಧಾನಿ ಆದರೂ ಮಗದೊಂದಾದರೆ ಅವ್ರ ಬಗ್ಗೆ ನಾವು ವರ್ಣನೆ ಮಾಡ್ಬೋದು ಮೇಡಮ್. ವಿಚಾರ ನಮ್ಗೇನು ಗೊತ್ತಿಲ್ಲ, ಗೊತ್ತಿಲ್ಲರನ್ನ ಮಾತಾಡೋದ್ರಲ್ಲಿ ಸೂಕ್ತನೂ ಅಲ್ಲ. ಕರ್ನಾಟಕ TV ಮಾಧ್ಯಮದವರಿಗೆ ನಾನು
ಧನ್ಯವಾದಗಳು. ನನ್ನ ಹೆಸರು ಕಲ್ಕಿರ ಶಿವಣ್ಣ ಅಂತ. ಓಕೆ ಸರ್, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಬೆಂಗಳೂರು ರೂರಲಿಂದ ಯಾವ ಪಕ್ಷದವರು MP ಆದರೆ ಉತ್ತಮ ಆಡಳಿತ ಕೊಡ್ತಾರೆ ಅನ್ಸುತ್ತೆ? ಮೇಡಮ್ ಅವರೇ, ಇವತ್ತು ನಾವು ಈ ದೇಶದ ಅವಲೋಕನ ಮಾಡಿದ್ರೆ ಸ್ವತಂತ್ರ ಬಂದಾಗಿನಿಂದಲೂ, ಸ್ವತಂತ್ರಕ್ಕಿಂತ ಪೂರ್ವದಿಂದಲೂ ಕಾಂಗ್ರೆಸ್ ಉದಯ ಆಯಿತು. 1885 AOIM ಸ್ಥಾಪನೆ ಮಾಡಿದ್ರು. ಸ್ವತಂತ್ರ ಕೊಟ್ಟೊಂಟೋದ್ರು. ಈ ದೇಶ ಬರಿಗೈಯಾಗಿತ್ತು. ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ನಂತರ ಬಂದರು ಆಂಗ್ಲರು ಎಲ್ಲ ದೋಚಿಬಿಟ್ಟಿದ್ರು. 42 ಸ್ವಾತಂತ್ರ್ಯ ಬಂದಾಗ ಈ ದೇಶ ಬರಿಗೈ ಇದ್ದಾಗ ಈ ದೇಶವನ್ನು ಮುನ್ನಡೆಸಿದವರು ಕಾಂಗ್ರೆಸ್ನವರು. ವಿದ್ಯಾಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ರು, ಯೂನಿವರ್ಸಿಟಿಗಳನ್ನ ಸ್ಥಾಪನೆ ಮಾಡಿದ್ರು, ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿದ್ರು. ಇವತ್ತೆಲ್ಲ ನಾವು ಓದ್ತಾ ಇದ್ದೀವಿ, ಬರಿತಾ ಇದ್ದೇವೆ ಅಂತಂದರೆ ಕಾಂಗ್ರೆಸ್ಸಿಂದಲೇ. ನಮಗೆ ಇಂದಿರಾ ಗಾಂಧಿಯವರು ಬರಗಾಲ ಬಂದಾಗ ವಿದೇಶಗಳಿಂದ ಆಹಾರ ಧಾನ್ಯಗಳನ್ನ ತರಿಸಿ ಗಂಜಿ ಕೇಳನ್ನು ಹಂಚಿದ್ದಾರೆ. ನಾವು ಮರೆಯೋಂಗಿಲ್ಲ. ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಉಕ್ಕಿನ ಮಹಿಳೆ ಒಬ್ಬ ಹೆಣ್ಣು ಮಗಳು, ನಮ್ಮ ತಾಯಿ ಸಮಾನರು ಇಂದಿರಾ ಗಾಂಧಿಯವರು ದೇಶವನ್ನು ಭದ್ರವಾಗಿ ಮುನ್ನಡೆಸಿ ಇಡೀ ಹೊರಡನೆ ಅವ್ರನ್ನ ಪ್ರಶಂಸೆ ಮಾಡಿದೆ. ಈಗ ನಡೀತಕ್ಕಂಥ 2023 ಲೋಕಸಭಾ ಚುನಾವಣೆಯಲ್ಲಿ ಭಾರತ ದೇಶದ ಆಡಳಿತ ವ್ಯವಸ್ಥೆಯನ್ನು ನೋಡಿದಾಗ ಅನೇಕ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಮೋದಿಜಿಯವರು. ನಾವು ಅವ್ರನ್ನ ಕಟುವಾಗಿ ಟೀಕಿಸ್ತೀವಿ. ಯಾಕೆ ಅಂತಂದರೆ ರೈತನ ಪರವಾಗಿಲ್ಲ. ಆ 28 ಜನ ಗುಜರಾತ್ನಲ್ಲಿ ದುಡ್ಡು ಹೊಡ್ಕೊಂಡು ಹೋದ್ರಲ್ಲ, 28 ಜನರಲ್ಲಿ 27 ಜನ ಒಬ್ಬನೇ ಕನ್ನಡಿಗ, ಮಲ್ಯ ಅಂತಾರ ಯಾರೊಬ್ಬರು. ಇದರೆಲ್ಲ ಗಾಂಧೀಜಿ ಇದು ಗುಜರಾತ್ನವರಾದರೆ ಅವ್ರನ್ನ ಯಾಕೆ ಸಾಲವನ್ನು ಅವ್ರನ್ನ ಹಿಡಿದಾಗಲಿಲ್ಲ? ಒಂದು ಕಾನೂನು ಮಾಡ್ಕೊಂಡ್ರೆ UK ಇವ್ರನ್ನೆಲ್ಲ ಕದ್ದು ಏನು ರಾಷ್ಟ್ರದಲ್ಲಿ ದುಡ್ಡು ಹೊಡ್ಕೊಂಡು ಹೋಗ್ತೀವಿ, ಹೊಡ್ಕೊಂಡು ಹೋದ್ರನ್ನೆಲ್ಲ UK ಇರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅವ್ರನ್ನೆಲ್ಲ ಎಳ್ಕೊಂಬಂದು ಜೈಲಿಗೆ ಹಾಕಿದ್ರೆ 10,000 ಕೋಟಿ 12,000 ಕೋಟಿ ಇವನ್ನೆಲ್ಲ ದೇಶದ ಹಣ, ಅದು ನಮ್ದು ಹಣ, ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಹಣ ಈ ಎಲ್ಲ ಕನ್ಸ್ಯೂಮರ್ಸ್ದೆಲ್ಲ ಇದಿದೆ. ಅದನ್ನು ಮಾಡಲಿಲ್ಲ. 15 ಲಕ್ಷ ರೂಪಾಯಿ ಆಗ್ತದೆ ಅಂತಂತಂದ್ರು. ಇದುವರೆಗೆ ನಾನು ಕಾಯ್ತಲೇ ಇದ್ದೀನಿ ಅಕೌಂಟ್ ಮಾಡ್ಕೊಂಡು. ಊಟ ಕೊಡ್ತೀವಿ ಅಂತಂತ ನಿಮ್ಮ ಮನೆಗೆ ತಟ್ಟೆ ಹಿಡ್ಕೊಂಡು ಓಡಾಡ್ತಾ ಇದ್ದೀವಿ, ಊಟ ಕೊಡಲಿಲ್ಲ. ಅದು ಇಲ್ಲ. ಕಪ್ಪು ಹಣ ತತ್ತೀವಿ ಅಂತಂತಂದರು. ಏನು ಈ ದೇಶದ ದುಡ್ಡು ಹೋಗಿದ್ದಲ್ಲ ಸ್ವಿಸ್ ಬ್ಯಾಂಕಲ್ಲಿ ಇದೆಯಲ್ಲ, ಈ ರಾಷ್ಟ್ರದ ಹಣ ಪಟ್ಟಭದ್ರ ಹಿತಾಸಕ್ತಿಗಳು ಕಳ್ಳರದೋ ಯಾರ್ದೋ ಈ ದೇಶದ ಲೂಟಿಯಾಗಿರ್ತಕ್ಕಂಥ ಹಣವನ್ನು ಸ್ವಿಸ್ ಬ್ಯಾಂಕಲ್ಲಿ ಇಟ್ಟುಕೋಣ, ಕಪ್ಪು ಹಣ ತತ್ತೀವಿ ಅಂತ ಹೇಳಿದ್ರು. ಇದುವರೆಗೆ ಕಾಯ್ತಾ ಇದ್ದೀವಿ, ತಂದು ಕೊಡಲೇ ಇಲ್ಲ. ಇವರ ಒಂದು ಸುಳ್ಳು ಆಶ್ವಾಸನೆಯಿಂದ, ಸುಳ್ಳಿನ ಮಾತುಗೋಸ್ಕರ ಬೆರಗಾಗಿ ಆಮೇಲೆ 2 ಕೋಟಿ ವರ್ಷಕ್ಕೆ ಉದ್ಯೋಗ ಕೊಡ್ತೀವಿ ಅಂತಂದರು ನಿರುದ್ಯೋಗಿಗಳಿಗೆ. ಅಂದರೆ 10 ವರ್ಷ ಆದ ಮೇಲೆ 2 ಕೋಟಿ ಪರ್ ಇಯರ್ ಅಂತಂತಂದರೆ 10 ವರ್ಷಕ್ಕೆ 20 ಕೋಟಿ ಆಯ್ತದೆ. 20 ಕೋಟಿ ಜನಸಂಖ್ಯೆ ಉದ್ಯೋಗ ಕೊಟ್ಟಿದ್ರೆ ಆ ಮನೆ ಸುಧಾರಿಸಿದ್ದು, ಈ ದೇಶ ಸುಭಿಕ್ಷವಾಗ್ತಾ ಇತ್ತು. ಏನೂ ಮಾಡಿದ್ರೆ ನಾವು ಬರೀ ಟಾಟಾ ಮಾಡ್ಕೊಂಡು ಸುಳ್ಳು ಆಸವನೆ ಕೊಟ್ಟು ಅಂತಂದರೆ ಯಾವುದೋ ಕಾರಣಕ್ಕೆ ನಾವು ಓಟ್ ಹಾಕಿದ್ರೆ BJPಯ ಈ ದೇಶದ ಸರ್ವನಾಶ. ಒಂದು ಕಾರಣ ಹೇಳ್ತಾರೆ, ಮೊದಲು ಹೇಳ್ತಾಯಿದ್ರು ನನಗೆ ಎದುರಾಳಿ ಪಾಕಿಸ್ತಾನ ಅಂತ. ಪಾಪ ಅವ್ರು ಸುಮ್ಮನೆ ಅವ್ರ ಆರ್ಥಿಕ ಸ್ಥಿತಿ ಇವತ್ತು ಅಲ್ಲಿಗೆ ಸಂವಿಧಾನ ಬರ್ಕೊಟ್ಟವರು ಇಂಗ್ಲೆಂಡ್ನವರೇ. ಈಗ ಪ್ರಶ್ನೆಗೆ ಬಂದ್ಬಿಡೋಣ ಸರ್, ಯಾರಾಗಬೇಕು ಹಾಗಾದ್ರೆ MP? ನಮ್ಮ ಪಕ್ಷದ ನಾಯಕರಾದಂಥ DK ಸುರೇಶ್ ಅಣ್ಣವರು ಗೆಲ್ಲೇಬೇಕು ಅನಿವಾರ್ಯವಾಗಿ. ಕಾಂಗ್ರೆಸ್ ಈ ದೇಶ ಕಟ್ಟಿದೆ. ದೇಶಕ್ಕೋಸ್ಕರನೇ ಮೋದಿಜಿಯಲ್ಲ, ನಮಗೆ ಬೇಕಾಗಿರೋದು ಕಾಂಗ್ರೆಸ್ಸು. ನಮ್ಮ ಪಕ್ಷವನ್ನು ಎಲ್ಲ ವರ್ಗದವ್ರನ್ನ ಉಳಿಸ್ತಕ್ಕಂಥ ಒಂದು ತಾಯಿ ಹೃದಯ ಇರತಕ್ಕಂಥ ಕಾಂಗ್ರೆಸ್ಸು ನಾಡನ್ನು ಕಟ್ಟಬೇಕಾಗಿದೆ. ಬಟ್ ಈ ಬಾರಿ BJP ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ. ಇದೆಲ್ಲೋ ಒಂದು ಕಡೆ ಹಾಲಿ ಸಂಸದರಾಗಿರುವಂತಹ DK ಸುರೇಶ್ ಅವರ ಗೆಲುವಿಗೆ ಹಿನ್ನಡೆ ಆಗುತ್ತಾ? ಇಲ್ಲ ಮೇಡಮ್ ಅವರೇ, ತಾವು ಕಳೆದ ಶಿಕ್ಷಕರ ಚುನಾವಣೆಯನ್ನು ಅವಲೋಕಿಸಿದ್ರಿ, ಮಾಧ್ಯಮಗಳು ಹೇಳಿವೆ. ಪುಟ್ಟಣ್ಣವರು ಮೊನ್ನೆ ಶಿಕ್ಷಕರ ಕ್ಷೇತ್ರದಿಂದ ಚುನಾಯಿತರಾಗಿದ್ದಾರೆ. ಇವರಿಬ್ಬರು ಜೊತೆ ಆದರು, ಗೆಲ್ಲೇ ಇಲ್ಲ. ನಿನ್ನೆ ಒಂದು ರಾಜ್ಯಸಭಾ ಚುನಾವಣೆ ಆಗಿದೆ, ಅಲ್ಲೂ ಹಿನ್ನಡೆ ಆಗಿದೆ. ಕರ್ನಾಟಕದಲ್ಲಿ ಏನು 28 ಸೀಟ್ಗಳವೆಲ್ಲ ಅನ್ಯತಾ ಭಾವಿಸ್ಬೇಡಿ, 25 ಸೀಟುಗಳು BJPಯವರು. ಮೋದಿಜಿಯವರು ಈ ರಾಷ್ಟ್ರದ ಬಗ್ಗೆ ಇದು ನಮ್ಮ 25 ಜನ MP ಒಬ್ಬರಾದರೂ ಮೋದಿನಿಂದ ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡೇ ಇಲ್ಲ. ಯಾಕೆ ದಮ್ಮಿಲ್ವಾ? ನಮಗೆ ಬರ್ತಕ್ಕಂಥ ಏನು GST ಪಾಲು ಎಷ್ಟು ಬರಬೇಕು? ಒಂದು 100 ರೂಪಾಯಿಗೆ 13 ರೂಪಾಯಿ ಬರಬೇಕು ಅಂತ ಒಂದು ಆರ್ಥಿಕ ಸಿದ್ಧಾಂತಗಳಿವೆ. ಕೊಟ್ಟೇ ಇಲ್ಲ. ನೀವು ಗುಜರಾತ್ಗೆ ಎಷ್ಟು ಕೊಡ್ತೀರಿ, ರಾಜಸ್ಥಾನಕ್ಕೆ ಎಷ್ಟು ಕೊಡ್ತೀರಿ? ಇಲ್ಲೂ ಕೊಡಬೇಕಲ್ಲ. ನಮ್ಮ ನಮ್ಮ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ಗೆ ಅನುಗುಣವಾಗಿ ನಮ್ಮ ಪಾಲನೆ ಕೊಡದಲೆ ಈ 25 ಜನ ಏನು ಮಾಡ್ತಾಯಿದ್ದಾರೆ? ಮೈತ್ರಿ ವರ್ಕೌಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಬಗ್ಗೆ ಯಾವುದೇ ಕಾರಣಕ್ಕೆ ಪೂಜ್ಯ ದೇವೇಗೌಡರ ಬಗ್ಗೆ ಅಪಾರ ಗೌರವವಿದೆ. ನಾವು ಅವ್ರನ್ನ ಈ ದೇಶದ ಪ್ರಧಾನಿ ಆಗಿದ್ದಾರೆ. ಅವರು ಒಂದು ತತ್ವ ಸಿದ್ಧಾಂತಗಳ ಅಡಿನಲ್ಲಿ ರಾಷ್ಟ್ರವನ್ನು ಕಟ್ಟಿದ್ದಾರೆ, ಏನು ಪಕ್ಷವನ್ನು ಕಟ್ಟಿದ್ದಾರೆ. ಜಾತ್ಯತೀತ ತತ್ವ ಅದು ಅಡಿದ ಮೇಲೆ ಅವರು ಪ್ರಧಾನಿ ಆದರು. ನಾನು ಒಪ್ಪಿಲ್ಲ. ನಾನು ಮುಖ್ಯಮಂತ್ರಿ 2006ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಕುಮಾರಣ್ಣ ನಾನು ವಿರೋಧ ಮಾಡಿಬಿಡ್ತೀನಿ, ಮುಖ್ಯಮಂತ್ರಿ ನನ್ನ ಮಗನೇ ಆಗಲಿ ಅಂತ ಹೇಳಿದ್ರು. ಈಗ ಯಾಕೆ ಅವರು ತತ್ವ ಸಿದ್ಧಾಂತವನ್ನು ಮೀರಿ ಪೂಜ್ಯ ದೇವೇಗೌಡರು ಯಾಕೆ ಆ ಒಂದು ಪಕ್ಷದ ಜೊತೆ ಸೇರ್ಕೊಂಡ್ರು? BJP ಜೊತೆ ಸೇರ್ಕೋಬಾರ್ದಾಗಿತ್ತು. ಇದರಿಂದ ನಾವೆಲ್ಲರೂ ಕೂಡಿದರೆ ಈ ದೇಶದಲ್ಲಿ
ಪ್ರತಿಯೊಂದು ವರ್ಗನೂ ಪ್ರತಿಯೊಂದು ಜಾತಿನೂ ನಾವೆಲ್ಲರೂ ಕೂಡ ಸಮಾನವಾಗಿ ಭ್ರಾತೃತ್ವದಿಂದ ಬದುಕಬೇಕಾದ್ರೆ ಅನಿವಾರ್ಯವಾಗಿ ಈ ದೇಶದಲ್ಲಿ ಕಾಂಗ್ರೆಸ್ ಕಾರಣ. ಸರ್ ಓಕೆ, ಈಗ 2024ರಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಹಾಗಾದ್ರೆ ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು? ನಾವು ಇವತ್ತೆಲ್ಲ ಕೇಳ್ಪಡ್ತಾ ಇದ್ದೀವಿ ಮೇಡಮ್ ಅವರೇ, ನಾವು 21-20 ದಾಟ್ತೀವಿ ಅನ್ನೋದು ಒಂದು ಬಹಳಷ್ಟು ಮನಸ್ಥಿತಿಗಳು. ಯಾವ ಲೆಕ್ಕಾಚಾರದ ಮೇಲೆ ಹೇಳ್ತಾ ಇದ್ದೀರಾ? ಯಾಕಂದ್ರೆ ಕಳೆದ ಬಾರಿ 1 ಸೀಟು 2019ರಲ್ಲಿ ಬಂದಿದ್ದು ಅಷ್ಟೇ. ಆಗ ಏನಾಯಿತು, ಬರೀ ಮುಸ್ಲಿಮ್ಸ್ ಜನಾಂಗನ ನಾವು ದೇವೇಗೌಡರು ಹೋಗಿದಾರಲ್ಲ, ದೇವೇಗೌಡರು ಕುಮಾರಣ್ಣ ಹೋಗಿರೋದ್ರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದಲು ಅಹಿಂದ ಈ ಸತಿ ಕಾಂಗ್ರೆಸ್ ಪಕ್ಷಕ್ಕೆ 100ಕ್ಕೆ 100 ಭಾಗ ಓಟನ್ನು ಹಾಕಿದ್ರೆ 80% ಓಟು ಶೇಖರಣೆ ಆಯ್ತವೆ. ಕಳೆದ ಸಾತಿ ಹಂಗಿರಲಿಲ್ಲ. ದೇವೇಗೌಡರು ಜಾತ್ಯತೀತ ಜನತಾ ದಳದಲ್ಲೇ ಅವರು ಚುನಾವಣೆಯನ್ನು ಎದುರಿಸಿದ್ರು. ಒಬ್ಬರೇ ಗೆದ್ದರು ಹಾಸನದಲ್ಲಿ. ನಮ್ಮ ಪ್ರಜ್ವಲ್ ದೇವೇಗೌಡರು ನಮ್ಮ ರೇವಣ್ಣವ್ರ ಮಗ. ಆ ನಂತರ ಇಲ್ಲಿ ನಮ್ಮ ನಿಖಿಲ್ ಗೌಡರು ನಿಂತಿದ್ದರು, ಅವರು ಹಿನ್ನಡೆ ಆಯಿತು. ಇವರಿಬ್ಬರು ಜೊತೆಯಾಗಿರೋದ್ರಿಂದ ಜನರ ಮನಸ್ಸಿನಲ್ಲಿ ಜಾತ್ಯತೀತ ತತ್ವ ಹಿನ್ನೆಲೆಗೆ ಸೋಲಾಗಿದೆ. ಆ ಕಾರಣಕ್ಕೆ ನಾವು ಕಾಂಗ್ರೆಸ್ಸು ಏನು ಇವತ್ತು ಗ್ಯಾರಂಟಿಗಳು ಕೊಟ್ಟಿದೆ, 4-5 ಗ್ಯಾರಂಟಿಗಳು ಕೊಟ್ಟಿದೆ ಮಹಿಳೆಯರಿಗೆ. ಇವತ್ತು ನಮ್ಮ ತಾಯಿನೇ ಉದಾಹರಣೆಗೆ ತಗೊಳ್ಳೋಣ. ನಮ್ಮ ತಾಯಿಗೆ ವಯಸ್ಸಾಗದೆ ಆಸ್ಪತ್ರೆ ಖರ್ಚಿಗೆ ನೋಡ್ಕೊಳ್ಳೋಕೆ ನನ್ನ ಕೈನಲ್ಲೂ ಸಾಧ್ಯ ಆಗ್ತಿರಲಿಲ್ಲ. ಇವತ್ತು ಸರ್ಕಾರ 2,000 ರೂಪಾಯಿ ಕೊಟ್ಟಿದ್ದರಿಂದ ಅವರು ಆರೋಗ್ಯದ ಮಾತ್ರೆ ಅಂತ ನೋಡೋದ್ರಿಂದ ಈ ಮಹಿಳೆಯರಿಗೆ ತಾಯಂದಿರು ಮನೆ ನಡೆಸುವ ಮನೆ ಯಜಮಾನ ಎಷ್ಟೇ ದುಡ್ಡು ತಂದು ಹಾಕಿದ್ರು ಮನೆ ನಡೆಸುವಂಥ ತಾಯಿ ದೇವತೆ ಅವಳು. ಆ ನಡೆಸುವ ಜವಾಬ್ದಾರಿಯನ್ನು ಕೊಟ್ಟಾಗ ಈ ಗ್ಯಾರಂಟಿಗಳು ಅವರು ಕೆಲಸ ಮಾಡ್ತದೆ, ವರ್ಕೌಟ್ ಆಯ್ತದೆ. ಕಾಂಗ್ರೆಸ್ನಲ್ಲಿ ನಾನು ಹೇಳಿದ್ನಲ್ಲ ಬಟ್ ಇಲ್ಲಿ ಸಾಕಷ್ಟು ಜನ ಮಾತನಾಡುವಾಗ ಹೇಳ್ತಾ ಇದ್ರು, ಈ ಒಂದು ಶಕ್ತಿ ಯೋಜನೆ ಏನಿದೆ ಫ್ರೀ ಬಸ್ಸು, ಸೊ ಅದರಿಂದಾಗಿ ಮಹಿಳೆಯರು ಯಾರು ಕೂಡ ಮನೆಯಲ್ಲೇ ಇರ್ತಾ ಇಲ್ಲ, ಎಲ್ಲಾ ಕಡೆ ಟ್ರಿಪ್ ಹೋಗ್ತಿದ್ದಾರೆ ಅಂತ ಸುಮಾರು ಜನರನ್ನ ಕೇಳಿದಾಗ ಹೇಳಿದ್ರು. ಸರ್ ಹೇಳ್ಬಿಡ್ತೀನಿ ನೋಡಿ ಮೇಡಮ್ ಬರೇ, ತಾವು ತಾಯಿ ನನ್ನ ಸಹೋದರಿ ಮಹಿಳೆನೇ. ಉಚಿತವಾಗಿ ಬಸ್ ಬಿಟ್ಟದೆ ಅಂತಂತಂದರೆ ದೇವಸ್ಥಾನಕ್ಕೆ ಹೋಗ್ತೀರಿ ಎಲ್ಲರೂ. ಈಗ ಒಂದು ರೈತರು ನಮ್ಮ ದನಕರ ಬಿಟ್ಬಿಟ್ಟು ಮಹಿಳೆಯರು ಎಲ್ಲಿ ಓಡಾಗ್ಬಿಡ್ತಾರ? ಯಾರೋ ಒಬ್ಬರು ಅನ್ಕೋಬೋದು, ಅವರು ಹಂಗೆ ಅಂದಮೇಲೆ ಆ ಬಸ್ಸಲ್ಲಿ ಹೋಗಬಾರ್ದು, ಕಾರ್ ಮಾಡ್ಕೊಂಡು ಹೋಗ್ಲಿ. ಏನು ಮಾಡ್ಕೊಂಡು ಹೋಗ್ಲಿ? ದೊಡ್ಡ ದೊಡ್ಡ ಕ್ಯಾಬ್ ಅವೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟು ದೇವಸ್ಥಾನಕ್ಕೋ ಪುಣ್ಯಕ್ಷೇತ್ರಕ್ಕೆ ಹೋಗ್ಬರ್ಲಿ, ಮನೆ ತೆಗಿರ್ಲಿ. ಅನಾವಶ್ಯಕವಾಗಿ ಈ ಒಂದು ಯೋಜನೆ ಬಗ್ಗೆ ಟೀಕೆ ಆಗ್ತಿಲ್ವಾ? ಹಾಗಾದ್ರೆ ಯಾವುದೇ ಕಾರಣಕ್ಕಿಲ್ಲ. ಈಗ ನಾವು ಯಾವುದೇ ಒಂದು ನೇರವಾಗಿ ಅಕೌಂಟ್ಗೆ ಹೋಗ್ತಾ ಇದೆ 2,000 ರೂಪಾಯಿ. ಯಾವುದು 2,000 ರೂಪಾಯಿ ಅಕೌಂಟು ನೇರವಾಗಿ ಅವರ ಬ್ಯಾಂಕ್ಗೆ ಹೋಗ್ತಾ ಇರೋದ್ರಿಂದ ಬಟ್ ಜನರನ್ನ ಸೋಮಾರಿ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಜೊತೆಗೆ ಇಲ್ಲೊಬ್ರು ಮಾತಾಡಿದವ್ರು ಹೇಳಿದ್ರು, ಮೊದಲೆಲ್ಲ ಮಹಿಳೆಯರು ಗದ್ದೆ ಕೆಲಸಕ್ಕೆಲ್ಲ ಬರ್ತಾ ಇದ್ರು, ಈಗ 2,000 ರೂಪಾಯಿ ಸಿಗ್ತಾ ಇದೆ, ಅಕ್ಕಿ ಹಣ ಎಲ್ಲ ಸಿಗ್ತಾ ಇದೆ, ಸೊ ಹಾಗಾಗಿ ಕೆಲ್ಸಕ್ಕೆ ಬರೋರ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ರು. ಸರ್ ನೋಡವ ತಾಯಿ, ಮೊದಲಿಂದಲೂ ಸೋಮಾರಿಗಳೇ, ದುಡಿಮೆ ಮಾಡೋರು ಕೂಡ ದುಡಿಮೆ ಮಾಡ್ತಾ ಇರ್ತಾರೆ. ಈ ಯೋಜನೆ ಕೊಟ್ಟ ಕ್ಷಣಕ್ಕೆ ಯಾವ ತಾಯಂದಿರು ಸಹೋದರಿಯರು ಸೋಮಾರಿಗಳಾಗಿಲ್ಲ. ಈಗ ಹಳ್ಳಿಗೆ ಬಂದು ನಾನು ಇಲ್ಲಿ ಸಮೀಕ್ಷೆ ಮಾಡೋ ಬದಲು ಸೋಮಾರಿಗಳು ಹೆಂಗಿದ್ದಾರೆ ದನಕರುಗಳು ಸೀಮೆಸ್ಗಳಿವೆ, ಆಡುಗಳಿವೆ, ಕುರಿಗಳಿವೆ, ಕಾಡು ಹೊಡ್ಕೊಂಡು ಹೋಗ್ಬೇಕು, ಹೊಲ ತಗೊಂಡು ಹೋಗ್ಬೇಕು. ಅವು ಮಂತ ಬಿಟ್ಬಿಟ್ರೆ ಅವೇನಾಗ್ತವೆ, ಅವಕ್ಕೆ ಹುಲ್ಲು ಪಲ್ಲಿಲ್ದಂಗೆ ಸೊದೈತವೆ. ಈ ಏನು ಸೋಮಾರಿಗಳು ಆಗ್ತಾರೆ ಅನ್ನೋದರ ಸುಮ್ಮನೆ ಆಂಟಿ ಪ್ರಪಗಂಡವನ್ನು ಮಾಡ್ತಕ್ಕಂಥದ್ದು ದುರಾದೃಷ್ಟಕರ. ದಯಮಾಡಿ ಅಂಥವರು ಬೇಕಾದ್ರೆ ಮನೇಲಿ ಇದ್ದು ರಗ್ಗೊತ್ಕೊಂಡು ನಮ್ಗೆ ಯಾವುದು 2 ರೂಪಾಯಿ ಬೇಡ, ಬಸ್ಸಲ್ಲಿ ಹೋಗಲ್ಲ, ಅವ್ರು ಅಲ್ಲೇನೇ ಇರಲಿ ಅನ್ನೋ ಟೀಕೆ ಮಾಡೋದು ಇದು ಸರಿಯಿಲ್ಲ. ಇಲ್ಲಿ ಶಾಸಕರು ಬಾಲಕೃಷ್ಣ ಅವರು ಇದ್ದಾರೆ, ಹೇಗೆ ಕೆಲಸಗಳನ್ನ ಮಾಡಿದ್ದಾರೆ, ಹೇಗೆ ಮಾಗಡಿ ಅಭಿವೃದ್ಧಿ ಆಗಿದೆಯಾ, ಹೇಗೆ ಸರ್? ನಾನು ಕಂಡಂಗೆ ಒಂದು ವಾಚಲ್ಲಿ 24 ಗಂಟೆ ಓಡ್ತಾ ಇರ್ತದೆ, ನಿಲ್ಲೋದಲ್ಲ ಅದು ವಾಚಿನ ಒಳ್ಳು. ನಮ್ಮ ಶಾಸಕರು ದಿನದ 24 ಗಂಟೆ ಮುಂದೆ 4 ಅವರ್ 18 ಅವರು ಇವತ್ತು ಎಲ್ಲ ಒಂದು ಹೋಬಳಿನಲ್ಲಿ ಪಂಚಾಯತಿ ಕೇಂದ್ರಗಳಲ್ಲಿ ಒಬ್ಬ ಸಣ್ಣವರು ಕಾರ್ಯಕರ್ತ ಕರೆದ್ರೂ ಅವ್ರ ಮನೆ ಬಾಗಿಲಿಗೆ ಹೋಗಿ ವಿಚಾರಿಸ್ತಕ್ಕಂಥ ಒಂದು ಸಹೃದಯವಂತ ಎಸ್.ಸಿ. ಬಾಲಣ್ಣ. ಕೋಪ ಇಲ್ಲ, ಸುಳ್ಳಿಲ್ಲ, ರೇಗಲ್ಲ, ಏನು ಮಾಡಲ್ಲ. ಅಧಿಕಾರಿಗಳನ್ನ ಮೀಟಿಂಗ್ ತಗೊಳ್ಳೋದು, ಅನೇಕ ಯೋಜನೆಗಳನ್ನು ಯಾಕೆ ಸ್ಟಾಕ್ ಆಗಿದೆ. ಇವತ್ತು ನಾನು ಕಂಡಂಗೆ ಪೋಡಿ ದುರಸ್ತಿ ಅಂತ ನೀವು ಕೇಳಿರ್ಬೋದು. ಪೋಡಿ ದುರಸ್ತಿ ಅಂತ ಸುಮಾರು 800-900 ಫೈಲು ಸುಮಾರು ವರ್ಷಗಳಿಂದ ಇದು ಪೆಂಡಿಂಗ್ ಇತ್ತು. ಇಲ್ಲಿ ತಾಲೂಕು ಆಫೀಸಲ್ಲಿ ಕೊಳ್ತೋಗ್ಬಿಟ್ಟಿತ್ತು. ನಮ್ಮ ಬಾಲಣ್ಣವರು ಮತ್ತು DKS ನಮ್ಮ ಸುರೇಶ್ ಸಾಹೇಬರು ಒತ್ತಾಯ ಮಾಡಿ ರೈತರುಗಳನ್ನ ಹ್ಯಾಕೆ ಕಳಿಸ್ತಾ ಇದ್ರಿ? ಒಬ್ಬ ಪೋಡಿ ಏಕ ವ್ಯಕ್ತಿ ಪ್ರಕರಣ ಅಂತ ಬರ್ತದೆ. ಪೋಡಿ ಮಾಡಿಸ್ಕೊಳ್ಳುವಾಗ ನೀವು ಏಕ ವ್ಯಕ್ತಿ ಪ್ರಕರಣ ಬೇಡ, ಸಾಮೂಹಿಕವಾಗಿ ನೀವು ಅರ್ಜಿಗಳು ತಗೊಂಡು AC ಕಳಿಸ್ಕೊಡಿ. ನಾನು DC ಹೇಳ್ತೀನಿ, ಕಡತಗಳನ್ನು ಮಿಸ್ಯೂಸ್ ಆಗಿದ್ರೆ ಮಿಸ್ಸಿಂಗ್ ಕಡತ ಮಾಡ್ಕೊಂಡು ರೈತರ ಮನೆ ಬಾಗಿಲಿಗೆ ಅಧಿಕಾರ ಹೋಗಬೇಕು ಅಂತ ಇದೆ. ಡಿಸೆಂಟ್ರಲೈಸೇಷನ್ ವಾಟ್ ಇಸ್ ದ ಕಾನ್ಸೆಪ್ಟ್ ಆಫ್ ದಿ ಬೋತ್ ಗೌರ್ಮೆಂಟು? ಡಿಸೆಂಟ್ರಲೈಸೇಷನ್ ಅಂತಿದೆ, ಜನರ ಬಾಗಿಲಿಗೆ ಅಧಿಕಾರ ಹೋಗ್ಬೇಕಂತ ಇದೆ. ಆ ಒಂದು ನಿಟ್ಟಿನಲ್ಲಿ ಬಾಲಕೃಷ್ಣ ಅವರು
ಭಾಳ ಉತ್ಸುಕತೆಯಿಂದ ಚುರುಕಾಗಿ ನಾವು ನೋಡ್ತೀವಿ. ನಮಗೂ ಈಗಾಗಲೇ ವಯಸ್ಸಾಗ್ತಾ ಬಂದದೆ. ಬಾಲಕೃಷ್ಣ ಅವರು 18 ವರ್ಷದ ಹುಡುಗಾಡ್ದಂಗೆ ಆಡ್ತಾರೆ ಕೆಲಸದಲ್ಲಿ ಸಾರ್ವಜನಿಕರ ಪರವಾಗಿ. ಇನ್ನೆಂಥ ಶಾಸಕರು ಬೇಕು ನಮಗೆ? ಅನೇಕ ಯೋಜನೆಗಳು ತಂದಿದ್ದಾರೆ. ಇವತ್ತು ಅವ್ರನ್ನ ಒಂದು ಕಮಿಟಿನಲ್ಲಿ ಅಧ್ಯಕ್ಷನ ಮಾಡಿದ್ದಾರೆ. ಮಂತ್ರಿ ಆಗಬೇಕಾಯಿತು, ಸರ್ಕಾರ ಮಾಡಿದೆ. ಅವರ ಒಂದು ನಿಜ ಜೀವನದಲ್ಲಿ ಅನೇಕ ಕೋಟಿಗಟ್ಟಲೆ ಅನುದಾನವನ್ನು ತಂದಿದ್ದಾರೆ. ಈ ಕೆಲಸ ಕಾರ್ಯಗಳೆಲ್ಲ ಮಾಡ್ತಾ ಇದ್ದಾರೆ. ಮನುಷ್ಯ ಎಷ್ಟು ಒಳ್ಳೇದು ಮಾಡಿದ್ರು ಕೂಡ ಕೆಟ್ಟವಂತಾರೆ ನಮ್ಮ ವಿರೋಧಿಗಳು. ಬಾಲಕೃಷ್ಣ ಅವ್ರ ಬಗ್ಗೆ ಎಲ್ಲ ಪಕ್ಷದವರು ವಿರೋಧ ಇದ್ರು ಕೂಡ ಒಪ್ಕೊಂಡ್ರೆ ಪರವಾಗಿಲ್ಲ ಕೆಲಸ ಮಾಡ್ತಾರಂತ.